ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳಿ ತುಂಬಾ ಮುಂಚಿಂದಾನೇ ಪ್ಲಾನ್ ಮಾಡಿಕೊಂಡು ಈ ರೀತಿಯಾದ ಎಲ್ಲ ವ್ಯಕ್ತಿಗಳಿಗೆ ನಿಮ್ಮಿಂದ ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮುಂದಿನ ದಿನ ಬಂಧುಗಳೇ, ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಒಂದು ದಿನದ ಕ್ರೀಡಾಕೂಟ ಮತ್ತು ರಾಜ್ಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಎಲ್ಲರ ಸಹಕಾರ ಸಿಕ್ಕಿದೆ. ಈ ಕಾರ್ಯಕ್ರಮದಿಂದ ಸಾಹೇಬರಿಗೆ ಈ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತೀವಿ. ಬಡವರ ಬಂಧು, ರಾಜ್ಯದ ಚುನಾವಣೆ ಚಾಣಕ್ಯ ಎಂದು ಪ್ರಸಿದ್ಧರಾದಂಥ ಕನಕಪುರ ಬಂಡೆ ಸನ್ಮಾನ್ಯ ಶ್ರೀ ನನ್ನ ಗುರುಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ನಿಮ್ಮೆಲ್ಲರ ಆದಿಚುಂಚನಗಿರಿಯ ಶಾಖಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ನಾದಮಂದನಾಥ ಸ್ವಾಮೀಜಿಯವರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನನ್ನ ರಾಜಕೀಯದ ಗುರುಗಳಾದ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಹಾಗೂ ನಮಗೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಬೆಂತಟ್ಟಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿದಂತ ನನ್ನ ಗುರುಗಳಾದಂಥ ಸನ್ಮಾನ್ಯ ಶ್ರೀ R.M. ಮಂಜುನಾಥ್ ಗೌಡರು, DCC ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿ ಇದೇ ನೆಲದಲ್ಲಿ ಹುಟ್ಟಿ ಒಂದು ಬಡ ಕುಟುಂಬದಿಂದ ಬಂದಂತ ನಮಗೆ ತರಬೇತಿದಾರರಾದಂಥ ಹಾಗೂ ಭಾರತ ಒಲಿಂಪಿಕ್ಸ್ ಮತ್ತು ಭಾರತ ಅಥ್ಲೆಟಿಕ್ ತಂಡಕ್ಕೆ ಇವತ್ತು ಕೋಚ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಇದೇ ನೆಲದಲ್ಲಿ ಓಡಾಡಿ ನಮ್ಮ ಭಾರತವನ್ನು ಪ್ರತಿನಿಧಿಸಿದಂತ ಸತ್ಯನಾರಾಯಣ ಸರ್ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ನೂರಾರು ಜನ ವಿದ್ಯಾರ್ಥಿಗಳಿಗೆ ಆಸಕ್ತರಾದಂತ ಮತ್ತು ತರಬೇತಿ ನೀಡಿದಂತ ಪ್ರಕಾಶ್ ಕಳ್ಳಿ ಸಾಹೇಬರಿಗೂ ಕೂಡ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಒಲಿಂಪಿಕ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದಂಥ ಶಶಿಕುಮಾರ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಶಿವಮೊಗ್ಗದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ರಷ್ಯಾದಲ್ಲಿ ನಿಮಗೆ ಬೆಸ್ಟ್ ಅಟ್ಯಾಕರ್ ಆಗಿ ಪ್ರಶಸ್ತಿ ತಗೊಂಡಂತ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದಂತ ನನ್ನ ಆತ್ಮೀಯರಾದಂಥ ಅಶೋಕ್ ಅವರು ಕೂಡ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಆಡ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಬಂದು ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ನಮ್ಮ ಮಿತ್ರರು ಆದಂಥ ಚಕ್ಕರಘಟ್ಟ ರಮೇಶ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮಧುಬಂಗಾರಪುರ ಆಪ್ತರಾದಂಥ G.D. ಮಂಜುನಾಥ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಫುಟ್ಬಾಲ್ನಲ್ಲಿ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ರೀತಿ ಸಂಗ್ರಾಜ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಬಂಧುಗಳೇ, ಬಾಲ್ಯದಲ್ಲಿ ಅವರ ಕ್ಲಾಸ್ಮೇಟ್ PUC ಕ್ಲಾಸ್ಮೇಟ್ ಆಗಿ ಅವರು ಕೂಡ ರಾಷ್ಟ್ರೀಯ ಕ್ರೀಡಾಕೂಟದ ಒಬ್ಬ ತರಬೇತಿದಾರ ಅಸ್ಸಾಂ ಪಾಷಾ ಅಂತ ಬಂದಿದ್ದಾರೆ ಕನಕಪುರದಿಂದ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೂ ಇಲ್ಲಿ ಸೇರಿದಂತ ಮತ್ತೊಬ್ಬರು ನನ್ನ ಕೋಚ್ ಆದಂತ ಹಾಗೂ ಅಥ್ಲೆಟಿಕ್ ಚಾಲೆಂಜರ್ಸ್ ಕ್ಲಬ್ ನ ತರಬೇತಿದಾರರಾದಂತ ಉದಯನವರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. ಇನ್ನೊಬ್ರು ನಮ್ಮ ಸಿಸ್ಟರ್ ಆಗಬೇಕು, ಇದೇ ಶಿವಮೊಗ್ಗದಲ್ಲಿ ಇದೇ ನೆಲದಲ್ಲಿ ಥ್ರೋಬಾಲ್ ಆಟಗಾರ್ತಿಯಾಗಿದ್ರು, ಅವ್ರಿಗೂ ಕೂಡ ಸಂದರ್ಭಕ್ಕೆ ಬರ್ತಾ ಇದ್ದೀನಿ 5 ನಿಮಿಷದಲ್ಲಿ. ಅವ್ರು ಇವತ್ತು KS ಕಂಪ್ಲೀಟ್ ಮಾಡಿದ್ದಾರೆ. KS ಕಂಪ್ಲೀಟ್ ಮಾಡಿ ಬೆಂಗಳೂರು ಸೌತ್ ನಲ್ಲಿ ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸಿದ್ದಾರೆ, ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ. 2 ಮಾತುಗಳನ್ನು ಮುಗಿಸ್ತೀನಿ, ಯಾಕಂದ್ರೆ ಬಿತ್ತಲು ಆಗುತ್ತೆ 3 ತಂಡ ಬರ್ತಾ ಇದೆ. ಹಾಗಾಗಿ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಗುರುಗಳಂತ ಮಂಜುನಾಥ್ ಪ್ರಾರಂಭ ಆಯಿತು 2001ರಿಂದ ಈಗ 26 ವರ್ಷ ಆಯಿತು. 26 ವರ್ಷದಲ್ಲಿ ತನ್ನದೇ ಆದ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟದಲ್ಲಿ ಎಲ್ಲರೂ ಪಾಲ್ದಾರಾಗಿದ್ದಾರೆ, ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಅವರನ್ನ ಸ್ಮರಿಸುವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬರೀ ಒಂದು ಜನಾಂಗಕ್ಕೆ ಮಾತ್ರ ನಾಯಕರಲ್ಲ, ಹಲವಾರು ಸಮಾಜಗಳಿಗೆ
ತಮ್ಮಂತ ಬಡ ಕುಟುಂಬದವ್ರಿಗೆ, ಸಣ್ಣ ಸಮಾಜದವ್ರಿಗೆ ಬೆನ್ ತಟ್ಟಿ ಇವತ್ತು ರಾಜಕೀಯವಾಗಿ ನಾವು ಬಲಿಷ್ಠವಾಗಿದ್ದೀವಿ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಂತದ್ದು. ಅವರು ಕೂಡ ಈ 65ನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದಿದ್ದಾರೆ. ಆದ ಕಾರಣ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಈ ಒಂದು ಕಾರ್ಯಕ್ರಮದ ಮುಖೇನ ಅವ್ರಿಗೆ ಆಯಿಸ್ತಾ ಇದ್ದೀನಿ. ಅದೇ ರೀತಿ ಸತ್ಯನಾರಾಯಣವರು ಬಂಗಾರಪ್ಪನವ್ರು ಫೋಟೋ ಹಾಕಿದೆ. ಅದೇನು ವಿಶೇಷ ಅಂದ್ರೆ ಈ ನೆಲದಲ್ಲಿ ರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಕೂಟ ನಡೆಸಿದ್ರು. ನಮ್ಮ ಅಸೋಸಿಯೇಷನ್ ₹1 ದುಡ್ಡಿರ್ಲಿಲ್ಲ. ಅವತ್ತಿನ ಕಾಲದಲ್ಲಿ ಬಂಗಾರಪ್ಪನವರು ಭೇಟಿ ಮಾಡಿದಾಗ ಎಲ್ಲರಿಗೂ ಫೋನ್ ತಗೊಂಡ್ರು ಇದೇ ಸ್ಟೇಡಿಯಂನಲ್ಲಿ. ಅವ್ರ ಮಾತು ಆ ಗತ್ತು ಬಂಗಾರಪ್ಪನವ್ರನ್ನ ನೆನೆಸ್ಬೇಕಾಗುತ್ತೆ. ಬಂಗಾರಪ್ಪನವರು ಎಸ್.ಎಂ. ಕೃಷ್ಣವ್ರಿಗೆ ಫೋನ್, ನಾನು ಮೈಕಲ್ ಕಿರಣ್ ಎಲ್ಲ ಸತ್ಯನಾರಾಯಣ ಅವರು ಅಸಿಸ್ಟ್ ಆಗಿದ್ವಿ ಅವಾಗ, ನಾನು 10th ಸ್ಟ್ಯಾಂಡರ್ಡ್, ನಾನು ಕೂಡ ಈ ಕ್ರೀಡಾಕೂಟದಲ್ಲಿ ಓಡಿದ್ದೆ. ಬಂಗಾರಪ್ಪನವ್ರು ಯಾರು ಫೋನ್ ಮಾಡ್ತಾರೋ ಅನುದಾನ ಇಲ್ಲಿಗೆ ಬಂದ್ಬಿಡೋದು. ಫಾರ್ ಎಕ್ಸಾಂಪಲ್ ತಗೊಳ್ಳೋ ಶಿವಕುಮಾರ್ಗೆ ಅಂದ್ರೆ ಯಾರು ಶಿವಕುಮಾರ್ ಅಂತ ನಾನು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅನ್ನೋರು, ಎಸ್.ಎಂ. ಕೃಷ್ಣವ್ರು ಮುಖ್ಯಮಂತ್ರಿ ಕೃಷ್ಣನ್ ಫೋನ್ ತಗೊಳ್ಳೋ ಅಂದ್ರೆ ಅವ್ರಿಗೆ ಫೋನ್ ತಗೊಳ್ಳೋದು. ಒಂದು ಇತಿಹಾಸದಲ್ಲೇ ಒಂದು ಮೀಟ್ ಇಲ್ಲಿ ನಡೀಬೇಕಾಗಿಲ್ಲ, ರಾಷ್ಟ್ರೀಯ ಕ್ರೀಡಾಕೂಟ ನಡೆದಿದೆ, ಅದು ಸತ್ಯನಾರಾಯಣ ಸರ್ಗೆ ಸಲ್ತದೆ. ಇವತ್ತು ಒಬ್ಬ ಹೂವ ಮಾರೋ ಹುಡುಗ ರಾಷ್ಟ್ರೀಯ ಮಟ್ಟದ ಕಟ್ಟಿರುವ ಕ್ರೀಡಾಂಗಣದ ಒಳಗಡೆ ಏನೆಲ್ಲ ಕಾಣ್ತೀವಿ, ಅಸೋಸಿಯೇಷನ್ ಅಲ್ಲಿ ಬಿಗಿಯಾಗಿ ನೆರವೂರಿ ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಒಂದು ಹೆಸರು ತಂದಿದ್ದಾರೆ ಸತ್ಯನಾರಾಯಣ ಸರ್. ಅವ್ರು ಬಂದಿರೋದೇ ನಮಗೆ ಒಂದು ಸಂತೋಷ ತಂದಿದೆ. ಇದೇ ರೀತಿ ಸರ್ ಹಿಂದೆ MPM ನಡೆಸಿದ್ರಿ, ನೀವು ಮತ್ತೊಮ್ಮೆ ರಾಷ್ಟ್ರೀಯ ಕ್ರೀಡಾಕೂಟ ಶಿವಮೊಗ್ಗದಲ್ಲಿ ನಡೆಸಬೇಕು. ಅದಕ್ಕೆ ನಿಮ್ಮ ಸಹಕಾರವಾಗಿ ನಮ್ಮ ಗುರುಗಳಾದ ಮಂಜುನಾಥ್ ಗೌಡರು, ಡಿ ಕೆ ಶಿವಕುಮಾರ್ ಸಾಹೇಬರು, ಮತ್ತೆ ಇಲ್ಲಿರೋ ಜಿಲ್ಲಾ ಮಂತ್ರಿಗಳಂತ ಮಧು ಬಂಗಾರಪ್ಪ ಸಾಹೇಬರೆಲ್ಲ ನಿಮ್ಗೆ ಸಹಕಾರ ಮಾಡ್ತಾರೆ. ಮತ್ತೊಂದ್ಸರಿ ಪ್ಲಾನ್ ಮಾಡಿ ರಾಷ್ಟ್ರೀಯ ಕ್ರೀಡಾಕೂಟ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡೋದ್ರಿಂದ ನಮ್ಗೆಲ್ಲ ಶಕ್ತಿ ಕೊಟ್ಟಂಗಾಗುತ್ತೆ, ಪ್ರತಿಭೆ ಕೊಟ್ಟಂಗಾಗುತ್ತೆ. ಮಂಜುನಾಥ್ ಗೌಡ್ರೆ ಆಗ್ಲಿ ಮೊನ್ನೆ ಇಂಡೋರ್ ಸ್ಟೇಡಿಯಂಗೆ ಶೀಟ್ ಹಾಕ್ತೀನಿ ಅಂದ್ರು. ಹ್ಯಾಂಡ್ಬಾಲ್ ಕೋರ್ಟಿಗೆ 5 ಲಕ್ಷ ಅನುದಾನ ಅವರ ಪ್ರಾಧಿಕಾರದಿಂದ ಕೊಟ್ಟು ಕ್ರೀಡಾಪಟುಗಳನ್ನ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಕೂಡ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ದಯಮಾಡಿ ಸರ್, ನಿಮ್ಮ ಆಶೀರ್ವಾದದಿಂದ ಈ ವಾಲಿಬಾಲ್ ಕ್ರೀಡಾಂಗಣಕ್ಕೆ ಒಂದು ಶೀಟ್ ಅಳವಡಿಸಕ್ಕೆ ಅವಕಾಶ ಮಾಡಿಕೊಟ್ರೆ ಮಳೆ ಆಗಲಿ ಬಿಸಿಲಾಗಲಿ ಎಂತ ಕ್ರೀಡಾಪಟುಗಳು ಆಡುತ್ತಾರೆ. ಈ ನಮ್ಮ ನೆಲ ಅಂತಿದ್ದ ಸಾಮಾನ್ಯವಾದ ನೆಲ ಅಲ್ಲ, ಎಷ್ಟೋ ರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಅವಕಾಶ ಕೊಟ್ಟಂತ ನೆಲ. ಆದ ಕಾರಣ ತಮ್ಮೆಲ್ಲರ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆ ನೀಡಕ್ಕೆ ಬಂದಿದ್ದೀರಾ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ದಯಮಾಡಿ ಈ ಒಂದು ಕ್ರೀಡಾಕೂಟಕ್ಕೆ ಬಂದು ತಮ್ಮೆಲ್ಲರನ್ನು ಕೋರ್ಸ್ನ ಅವರಿಗೆ ಸ್ವಾಗತ ಕೊಡ್ತಾ ನಮ್ಮ ಮಾತು ಮುಗಿಸ್ತಾರೆ. ಫುಟ್ಬಾಲ್ ಪ್ಲೇಯರ್ ವಿಜಯ್ ಅವರು ಆಗಮಿಸಿದ್ದಾರೆ, ರಮೇಶ್ ಅವರು ಆಗಮಿಸಿದ್ದಾರೆ. ಸ್ವಾಗತ ಕೊಡ್ತಾ ಇದ್ದೀನಿ. ಇನ್ನ ಮುಂದಿನ ಭಾಷಣ ನನ್ನ ಸ್ನೇಹಿತ ಮಾಡಿ. ಶಿವಕುಮಾರ್ ಅಭಿಮಾನಿಗಳ ಸಂಘದ ಇವತ್ತಿನ ಡಿ ಕೆ ಶಿವಕುಮಾರ್ ಅವರ 65ನೇ ಹುಟ್ಟುಹಬ್ಬದ ಈ ಕಾರ್ಯಕ್ರಮದ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಸರ್ವ ಪೂಜ್ಯ ಶ್ರೀ ಶ್ರೀ ನಾಗಮಯಾನಂದನಂತ ಸ್ವಾಮೀಜಿ ಆದಿಚುಂಚನಗಿರಿ ಶಾಖಾ ಮಠ ಶಿವಮೊಗ್ಗ ಅವರ ಪಾದಗಳಿಗೆ ನಮಸ್ಕರಿಸಿ ವೇದಿಕೆಯಲ್ಲಿರುವಂತಹ ಸತ್ಯನಾರಾಯಣ ಅವರೇ, ಈ ಒಂದು ಸಂಘದ ಅಧ್ಯಕ್ಷರು ಮಿತ್ರರಾದ ಮೋಹನ್ ಅವರೇ, ರಮೇಶ್ ಅವರೇ, ಮಂಜು ಅವರೇ, ವೇದಿಕೆಯಲ್ಲಿರುವಂತೆಲ್ಲ ನಮ್ಮ ಫುಟ್ಬಾಲ್ ಅಸೋಸಿಯೇಷನ್ನ ಆತ್ಮೀಯ ಮಿತ್ರ ಮತ್ತು ಅಧ್ಯಕ್ಷರಾದಂಥ ಇಡೀ ತನ್ನ ಬದುಕನ್ನ ವಾಲಿಬಾಲಿಗೆ ಅರ್ಪಿಸಿಕೊಂಡಂತ ಶಶಿ ಅವರೇ, 10 ಗಂಟೆಗೆ ಶುರು ಮಾಡ್ತೀನಿ ಅಂತ ಮೋಹನ್ ಹೇಳ್ದ. ಕರೆಕ್ಟ್ 12 ಗಂಟೆಗೆ ಶುರು ಮಾಡಿದ ಮಧ್ಯಾಹ್ನ ಮಠ ಬಿಸಿಲಲ್ಲಿ. ಸ್ವಲ್ಪ ಹೊತ್ತಿಗೆ ಹುಡುಗರು ವಾಲಿಬಾಲ್ ಫುಟ್ಬಾಲ್ ಆಡ್ಬಿಡ್ತಾರೆ ನಮಗೆ. ಅದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ 65ನೇ ವರ್ಷದ ಹುಟ್ಟುಹಬ್ಬವನ್ನು ಅವರು ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೆ ಮುಂದಿನ ಆದರೂ ಕೂಡ ಅದಕ್ಕೆ ಈ ವೇದಿಕೆ ಆಗಲಿ ಅನ್ನುವಂಥ ಆರೈಕೆಯನ್ನು ಮಾಡ್ತಾ ಈ ನಾಡು ಕಂಡಂಥ ಅತ್ಯಂತ ಅಪ್ರತಿಮ ಸಂಘಟನಾ ಕ್ಷೇತ್ರ ಮತ್ತು ಅತ್ಯಂತ ವಿಶ್ವಾಸದ ರಾಜಕಾರಣಿ ಒಬ್ಬ ಈಗೇನು ಬಂಗಾರಪ್ಪನವ್ರ ಬಗ್ಗೆ ವಿಶೇಷವಾಗಿ ಗೆಳೆಯ ಮೋಹನ್ ಮಾತನಾಡಿದ್ರು, ಅದೇ ಥರದಲ್ಲಿ ಕೂಡ ಬಂಗಾರಪ್ಪನವರ ಶಿಷ್ಯರಾಗಿ ಮತ್ತು ಇವತ್ತಿನ ರಾಜಕಾರಣದ ಇವತ್ತೇನಾದರೂ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಅದಕ್ಕೆಲ್ಲ ಆ ಸಂಘಟನೆಗೆ ಕಾರಣಕರ್ತರು. ಅವತ್ತಿನ ಏನು ಕೋವಿಡ್-19 ಅದರ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದಂಥ
ಆತ್ಮೀಯರಾದ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 65ನೇ ಹುಟ್ಟುಹಬ್ಬಕ್ಕೆ ಎಲ್ಲ ಶಿವಮೊಗ್ಗ ಜನತೆಯ ಪರವಾಗಿ ಎಲ್ಲ ಕ್ರೀಡಾಪಟುಗಳ ಪರವಾಗಿ ವಿಶೇಷವಾದಂತಹ ಶುಭಾಶಯಗಳನ್ನು ಹೇಳ್ತಾ